ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವತ್ತು ಭಾನುವಾರದ ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಬೆಳಿಗ್ಗೆ ಎದ್ದ ತಕ್ಷಣ ಒಗ್ಗರಣೆಯನ್ನು ಮಾಡೋಣ ಅಂತ. ಸರ್ವೇಸಾಮಾನ್ಯ ನಮ್ಮ ಮನೇಲಿ ನಿಂಬೆಹಣ್ಣು ಇಲ್ಲ ಅಂತಂದರೆ ಈ ಅನ್ನನ ಟ್ರೈ ಮಾಡ್ತೀನಿ. ಎಲ್ಲರಿಗೂ ಇಷ್ಟ ಆಗುತ್ತೆ. ಹುಳಿ ಹಿಂಡಿದ್ರೆ ಅಂದರೆ ನಿಂಬೆ ಹುಳಿ ಹಿಂಡಿದ್ರೆ ಚಿತ್ರಾನ್ನ ಆಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಕಾಯನ್ನ ಆಗುತ್ತೆ, ಇಲ್ಲ ಒಗ್ಗರಣೆ ಅನ್ನ ಏನು ಬೇಕಾದರೂ ಅನ್ಕೋಬೋದು. ಎಲ್ಲರಿಗೂ ಇಷ್ಟವಾಗುತ್ತೆ. ಖಂಡಿತ ಟ್ರೈ ಮಾಡಿ. ರಾತ್ರಿ ಉಳಿದಿರೋ ಅನ್ನ ಏನಾದ್ರು ಇದ್ರಂತೂ ಅದ್ರ ರುಚಿನೇ ಬೇರೆ ಬಿಡಿ. ಬಿಸಿ ಅನ್ನಕ್ಕಿಂತ ರಾತ್ರಿ ಉಳಿದಿರೋ ಅನ್ನಕ್ಕೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಪಾತ್ರೆಗೆ ಎಣ್ಣೆ ಬಿಟ್ಟು ಅದಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ ಹಾಕಿ ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆಕಾಯಿ ಬೀಜ ಎಲ್ಲನೂ ಹಾಕಿ ಚೆನ್ನಾಗಿ ಹುರ್ಕೊಳ್ತೀನಿ. ಹುರ್ಕೊಂಡು ಆದಮೇಲೆ ಇದಕ್ಕೆ ನಾನು ಅರಿಶಿನ ಪುಡಿ ಏನೂ ಹಾಕೋದಿಲ್ಲ, ಬಟ್ ಹಂಗೇ ಬಿಳಿಯನ್ನ ಮಾಡ್ತೀನಿ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ನೀವೇನಾದರೂ ಮಕ್ಕಳಿಗೆ ಹಾಲು ಅಂದರೆ 6 ತಿಂಗಳು 7 ತಿಂಗಳಿಗೆ ಅನ್ನ ತಿನ್ನಿಸ್ತೀರಲ್ಲ, ಅಂಥ ಮಕ್ಕಳಿಗೆ ಈ ಅನ್ನನ ತಿನ್ನಿಸಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅರ್ಜೆಂಟು ಬಾಕ್ಸಿಗೆ ಆಗಬೇಕು ಏನಾದರೂ ಅಂತಂದರೆ ಈ ಥರ ಅನ್ನ ಮಾಡ್ಕೊಬೋದು. ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು ಎಲ್ಲನೂ ಹಾಕ್ಕೊಂಡು ಹುರ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಹಾಕ್ಕೊಂಡು ಹುರ್ಕೊಂಡು ಆದಮೇಲೆ ಇವಾಗ ಅನ್ನನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಉದುರಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಗ್ಗರಣೆ ಅನ್ನ, ಕಾಯನ್ನ ರೆಡಿ ಆಯಿತು. ತುಂಬಾ ಬೇಗ ಆಗುತ್ತೆ, ತುಂಬ ಆಗುತ್ತೆ. ಎಮರ್ಜೆನ್ಸಿ ಎಲ್ಲೋ ಹೋಗಬೇಕು, ಬಾಕ್ಸಿಗೆ ಒಂಚೂರು ಏನಾರು ಕಟ್ಕೋಬೇಕು ಅಂದರೆ ಈ ಅನ್ನವನ್ನು ಟ್ರೈ ಮಾಡಿ. ಸಖತ್ತಾಗಿರುತ್ತೆ. ಟೇಸ್ಟ್ ಮಾತ್ರ ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾರಿಗೂ ಇಷ್ಟ ಆಗದೇ ಇರೋ ಅನ್ನನೇ ಅಲ್ಲ ಇದು ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಮೊನ್ನೆ ವಿಡಿಯೋಗೆ ಸುಮಾರು ಥರದ ಕಮೆಂಟ್ಗಳು ಬಂದಿತ್ತು. ಎಲ್ಲ ಕಮೆಂಟಿಗೂ ಉತ್ತರ ಕೊಡ್ತೀನಿ. ಮೊದಲನೇದಾಗಿ, ನಾನು 4 ಆಷಾಢದ ಶುಕ್ರವಾರವನ್ನು ಮಾಡಿದ್ದೀನಿ. ಅದಕ್ಕೆಲ್ಲ ಕಳಸವನ್ನು ಕೂರಿಸಿದ್ದೀನಿ ನಾನು. ಭೀಮನ ಅಮಾವಾಸ್ಯೆ ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕಳಸ ಕೂರಿಸ್ಬೋದಾ ಅಂತ ಹೇಳಿದ್ರಿ. 4 ಆಷಾಢದಲ್ಲಿ ನೀವು ಯಾವ ದೇವರಿಗೆ ಒಂದು ಕಳಸ ಕೂರಿಸಿದ್ರಿ ನನಗೆ ಗೊತ್ತಿಲ್ಲ. ಆಷಾಢಕ್ಕೆ ಅಂತಂದರೆ ನೀವು ಲಕ್ಷ್ಮೀ ಪೂಜೆನೇ ಮಾಡಿರ್ಬೋದು ಅಂತ ನಾನು ಅಂದ್ಕೊಳ್ತೀನಿ. ಲಕ್ಷ್ಮಿ ಮತ್ತು ವರಮಹಾಲಕ್ಷ್ಮಿ ಎಲ್ಲರಿಗೂ ಒಂದೇ ಕಳಸ ಇರುತ್ತೆ. ಬೇರೆ ಬೇರೆ ದೇವರುಗಳಿಗೆ ಬೇರೆ ಬೇರೆ ಕಳಸಗಳನ್ನು ಕೂರಿಸೋ ಹಾಗಿಲ್ಲ ಅಂತ ಹೇಳಿದ್ದೀನಿ. ಅಂದರೆ ಅದೊಂದು ಮಿಸ್ ಮಾಡಿದ್ದೀನಿ ಹೇಳೋದನ್ನು. ಇವತ್ತು ಹೇಳ್ತಾ ಇದ್ದೀನಿ. ಓಕೆನಾ? ಅದಕ್ಕೆ ಸಾರಿ ಕೇಳ್ತೀನಿ. ಈಗ ವರಮಹಾಲಕ್ಷ್ಮಿ ಹಬ್ಬ 4 ವಾರ 5 ವಾರ ಬೀಳ್ತು ಅಂತಂದರೆ 5 ವಾರನೂ ನೀವು ಕೂರಿಸ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಒಂದೇ ಲೆಕ್ಕದಲ್ಲಿ ಬರುತ್ತೆ. ಒಂದೇ ದೇವರಿಗೆಲ್ಲ ಒಂದೇ ಲೆಕ್ಕದಲ್ಲಿ ಬರುತ್ತೆ. ಭೀಮನ ಅಮಾವಾಸ್ಯೆಯಲ್ಲಿ ಯಾವ ದೇವರಿಗೆ, ನಿಮ್ಮ ಮನೆ ದೇವ್ರಿಗ ಅಥವಾ ಈಶ್ವರ ಪಾರ್ವತಿ ಕೂರಿಸ್ತೀರಾ, ಅದು ಒಂದು ಲೆಕ್ಕ ಬರುತ್ತೆ. ನೆಕ್ಸ್ಟ್, ನೀವು ಯಾವುದೇ ಕಾರಣಕ್ಕೂ ಬೇರೆ ಕಳಸವನ್ನು ಕೂರಿಸೋ ಹಾಗಿಲ್ಲ. ಬೇರೆ ಯಾವುದೇ ಕಾರಣಕ್ಕೂ ಕೂರಿಸೋ ಹಾಗಿಲ್ಲ. ಮದುವೆಗಳು ಬಂದರೂ ಸಹ ಕಳಸವನ್ನು ಇಡೋ ಹಾಗಿಲ್ಲ. ಅದಕ್ಕೂ ಸಹ ನವಧಾನ್ಯವನ್ನು ಇಲ್ಲ ಅಂದರೆ 5 ಥರ ಫ್ರೂಟ್ಸ್ಗಳನ್ನ ತುಂಬಿ ಕಳಸವನ್ನು ಇಡ್ತಾರೆ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಇದೇ ಕಾರಣಕ್ಕೆ ಮನೆಯಲ್ಲಿ ಸಿಕ್ಕದಾಗೆ ಪೂಜೆ ಮಾಡೋ ಹಾಗಿಲ್ಲ. ಯಾರು ಹೇಳ್ತಾರೆ ಹಾಗೆ ಪೂಜೆ ಪುನಸ್ಕಾರವನ್ನು ಮಾಡೋ ಹಾಗಿಲ್ಲ. ತಿಳಿದು ಮಾಡಬೇಕು ಅಂತ ಹಿರೀಕರು ಹೇಳೋದು. ಒಂದು ಸತ್ಯನಾರಾಯಣ ಪೂಜೆ ಮಾಡಬೇಕು ಅನಿಸುತ್ತೆ, ಅದಕ್ಕೂ ಕಳಸ ಕೂರಿಸ್ತಾರೆ. ಇಲ್ಲ ಅಂತಂದರೆ ಒಂದು ಸಮಯ ಸಂದರ್ಭ ಹೇಗಿರುತ್ತೆ ಅಂತ ಗೊತ್ತಾಗೋದಿಲ್ಲ. ಒಂದು ಮದುವೆ ಬೀಳುತ್ತೆ, ಅದಕ್ಕೂ ಕಳಸ ಕೂರಿಸ್ತಾರೆ. ಹಾಗಾಗಿ ನಮ್ಮ ಮನೆ ದೇವರ ಕಳಸ ಬಿಟ್ಟು ಬೇರೆ ಕಳಸವನ್ನು ಕೂರಿಸ್ಬೇಡಿ. ಸಮಯ ಸಂದರ್ಭಗಳು ಹೇಗಿರುತ್ತೋ ಗೊತ್ತಿಲ್ಲ. ಕೆಲವೊಂದು ಕಳಸಗಳಿಗೆ 3 ಕಳಸ ಆಗುತ್ತೆ ಅಂದ್ಬಿಟ್ಟು ನವಧಾನ್ಯಗಳು ಇಲ್ಲ ಅಂದರೆ ಎಲ್ಲ ಥರದ 5 ಫ್ರೂಟ್ಸ್ ಅಂದರೆ ಡ್ರೈ ಫ್ರೂಟ್ಸ್ಗಳನ್ನ ತುಂಬಿ ಕಳಸವನ್ನು ಮಾಡ್ತಾರೆ. ಇಲ್ಲಿ ನೀವು ಅಮಾವಾಸ್ಯೆಗೂ ಕಳಸ ಕೂರಿಸ್ಬೋದು, ವರಮಹಾಲಕ್ಷ್ಮಿಗೂ ಕಳಸ ಕೂರಿಸ್ಬೋದು, ಏನೂ ತೊಂದರೆ ಇಲ್ಲ. ಕಾರಣ ಏನಂದರೆ 5 ಆಷಾಢ ಶುಕ್ರವಾರವನ್ನು ಮಾಡ್ಕೊಂಡು ಬಂದಿದ್ದೀರಾ. ನೆಕ್ಸ್ಟು ನೀವು ಶ್ರಾವಣ ಶನಿವಾರದಲ್ಲಿ ಇನ್ನು ಶ್ರಾವಣಕ್ಕೆ ಇದು ಬರುತ್ತಲ್ವ, ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ. ನೀವು ಖಂಡಿತ ಮಾಡ್ಕೋಬೋದು, ಯಾವುದೇ ತೊಂದರೆ ಇಲ್ಲ. ಏನಾರು ಆಷಾಢದಲ್ಲಿ ಯಾವ ದೇವರಿಗೆ ಕೂರಿಸಿದ್ದೀರಾ ಅನ್ನೋದು ಮುಖ್ಯ ಆಗುತ್ತೆ. ಅಪ್ಪಿತಪ್ಪಿ ಬೇರೆ ದೇವರಿಗೆ, ಲಕ್ಷ್ಮಿಗಲ್ದೇ ಬೇರೆ ದೇವರಿಗೆ ನೀವೇನಾದ್ರು ಕಳಸ ಕೂರಿಸಿದ್ರೆ ಖಂಡಿತ ವರಮಹಾಲಕ್ಷ್ಮಿಗೆ ಕಳಸ ಕೂರಿಸೋದಕ್ಕೆ ಬರೋದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಹಾಗೆಯೇ ನಾನು ಮನೆ ದೇವರಿಗೆ ಯಾವಾಗಲೂ ನಾವು ಕಳಸ ಇಟ್ಟು ಪೂಜೆ ಮಾಡ್ತೀವಿ. ಒಂದೇ ಕಳಸವನ್ನು ಇಡ್ತೀವಿ. ವರಮಹಾಲಕ್ಷ್ಮಿಗೂ ಅದೇ ಕಳಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬನೂ ಅದರಲ್ಲೇ ಮಾಡ್ತೀವಿ ಅಂತ ಹೇಳಿದಿರಿ. ಅದು ತುಂಬ ತಪ್ಪಾಗುತ್ತೆ. ಮನೆ ದೇವರಿಗೆ ಅಂತ ಒಂದು ಕಳಸವನ್ನು ಇಟ್ಟ ಮೇಲೆ ವರಮಹಾಲಕ್ಷ್ಮಿಗೆ ಅಂತಲೇ ಸಪ್ರೇಟ್ ಕಳಸವನ್ನು ಇಟ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಯಾಕೆ ಅಂದರೆ ಮನೆಗೆ ದೇವರಿಗೆ ಅಂತ ಪೂಜೆ ಮಾಡಿರೋ ಕಳಸದಲ್ಲೇ ಬೇರೆ ದೇವರನ್ನು ಕರೆಯೋದು ತುಂಬ ತಪ್ಪಾಗುತ್ತೆ. ಬೇಕಾದರೆ ನಿಮ್ಮ ಹಿರೀಕರು ಕೇಳ್ಕೊಳ್ಳಿ, ಇಲ್ಲಾಂದರೆ ಪುರೋಹಿತರು ಕೇಳ್ಕೊಳ್ಳಿ. ಇನ್ನೊಂದು ತಾಮ್ರದ ಹೊಸ ಚೊಂಬನ್ನು ತಂದು ನಿಮ್ಗೆ ಎಷ್ಟು ಅಳತೆ ಬೇಕೋ ಅಷ್ಟಿಗೆ ತಗೊಳ್ಳಿ. ತುಂಬ ದಪ್ಪ ಬಿಂದಿಗೆ ಥರ ಇರೋದು ಬೇಡ. ಪುಟ್ಟ ಬಿಂದಿಗೆ ಥರ ಇರೋ ಅಷ್ಟಲಕ್ಷ್ಮಿಯರದು ಒಂದು ತಾಮ್ರದ ಚೊಂಬು ಇಲ್ಲ ಹಿತ್ತಾಳೆದೋ ಯಾವುದೋ ಒಂದು ತೊಗೊಂಡು ಬಂದು ವರಮಹಾಲಕ್ಷ್ಮಿಗೆ ಅಂತಲೇ ಇಟ್ಬಿಡಿ.
ಇಲ್ಲ ಅಂತಂದರೆ ಮನೆ ದೇವ್ರಿಗೆ ಸಪ್ರೇಟಾಗಿ ಇಟ್ಟಿದ್ದೀರಲ್ವ, ಅದು ಮನೆ ದೇವ್ರಿಗೆ ಅಂತಲೇ ಇಟ್ಕೊಂಡಿರಿ. ಅದು ಯಾವಾಗಲೂ ಕಳಸ ದೇವ್ರ ಮುಂದೆ ಇಟ್ಟಿರಲಿ. ಬೇರೆ ದೇವರುಗಳು ಯಾವುದೇ ಪೂಜೆ ಮಾಡಬೇಕಾದ್ರೂ ಇನ್ನೊಂದು ಸಪ್ರೇಟ್ ಕಳಸವನ್ನು ಇಟ್ಕೊಳ್ಳಿ. ನೀವು ವರಮಹಾಲಕ್ಷ್ಮಿಗಾದರೂ ಇಡ್ಬೋದು, ಬೇರೆ ದೇವರುಗಳಾದರೂ ಕರಿಬೋದು ಆ ಒಂದು ಕಳಸದಲ್ಲಿ. ಅರ್ಥ ಆಯ್ತಲ್ಲ ನಾನು ಹೇಳಿದ್ದು? ಹಾಗೆಯೇ ನನಗೆ ಇನ್ನೊಂದು ಕಮೆಂಟಿಗೆ ನಾನು ಉತ್ತರ ಕೊಡಲೇಬೇಕು. ಏನಂತ, ನಾನು ಪೂಜೆ ಮಾಡ್ತಾ ಇದ್ದೆ, ನನಗೆ ತುಂಬ ದೃಷ್ಟಿ ಆಗ್ದಂಗಾಗಿದೆ. ಮೊದಲು ರೀತಿ ನನಗೆ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ಯಾರೋ ಬಂದು ಈ ಥರ ದೇವ್ರ ಮನೆ ಬಾಗಿಲು ತೆಗೆದು ನೋಡಿದ್ರು. ತುಂಬ ಚೆನ್ನಾಗಿ ಪೂಜೆ ಮಾಡಿದೀಯಾ, ತುಂಬ ಚೆನ್ನಾಗಿ ದೇವ್ರ ಮನೆ ಇಟ್ಕೊಂಡಿದೀಯಾ, ಮನೆಯೆಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದೀಯಾ ಅಂತೆಲ್ಲ ಹೇಳಿದರು. ಆಗಲಿಂದ ನನಗೆ ಪೂಜೆ ಕೂರೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದರು. ನಾನು ತುಂಬ ಸಲ ಹೇಳಿದ್ದೀನಿ. ಯಾವತ್ತೂ ಅದಕ್ಕೆ ಹೇಳಿದ್ದು, ತೊಡೆ ಮರೆಯಲ್ಲಿ ಊಟ ಮಾಡು, ಎಲೆ ಮರೆಯಲ್ಲಿ ಬಾಳು ಅಂತ ದೊಡ್ಡವ್ರು ಹೇಳ್ತಾರೆ. ಯಾವತ್ತೇ ಆದ್ರೂ ಯಾರಿಗೂ ಏನನ್ನೂ ತೋರಿಸ್ಲಿಕ್ಕೆ ಹೋಗಬೇಡಿ. ತುಂಬ ಕಷ್ಟ ಇದೆ ಈ ಒಂದು ದೋಷನ ಕಳೆಯೋದು. ಅಷ್ಟು ಸುಲಭವಾಗಿ ಮೊದಲು ರೀತಿ ನಮ್ಮ ಮನಸ್ಸೇ ಆಗಲಿ ಅಥವಾ ನಾವು ಯಾವತ್ತೂ ಪೂಜೆಗೆ ಕೂರೋಕ್ಕಾಗೋದಿಲ್ಲ. ಉದಾಹರಣೆಗೆ ನಾನೇ ಇದ್ದೀನಿ. ಅಮಾವಾಸ್ಯೆ ಪೂಜೆಯಲ್ಲಿ ಒಂದು ಭಿನ್ನ ಆಯಿತು. ಸಂಜೆ ಬೆಳಿಗ್ಗೆಯಿಂದ ಪೂಜೆ ಎಲ್ಲ ಆಗಿತ್ತು. ಮಲಗೋ ಟೈಮಲ್ಲಿ ಕೆಲವೊಂದು ಸಣ್ಣ ಒಂದು ಭಿನ್ನ ಆಗಿರೋದು ಇವತ್ತಿಗೂ ಸಹ ಅದನ್ನು ಸರಿ ಮಾಡೋಕ್ಕಾಗಿಲ್ಲ. ಇವತ್ತಿಗೂ ಸಹ ಆ ಪೂಜೆ ಮಾಡೋಕ್ಕಾಗ್ತಾ ಇಲ್ಲ. ಮಾಡಬೇಕು ಅಂತೆಲ್ಲ ರೆಡಿ ಮಾಡ್ಕೊಳ್ತೀನಿ, ಮನಸ್ಸೇ ಸರಿ ಇರೋದಿಲ್ಲ. ಇಲ್ಲಾಂದರೆ ಮಾಡಬೇಕು ಅಂದ್ಕೊಂಡಾಗೆಲ್ಲ ಒಂದು ಏನಾದರೂ ನಾನಾ ರೀತಿ ಅಡಚಣೆಗಳಾಗುತ್ತೆ. ಆದರೆ ನಾನು ಒಂದು ಮಾತ್ರ ಹೇಳಬಲ್ಲೆ, ನಾನು ದಯವಿಟ್ಟು ಇಡೀ ಮನೆನ ಅರಿಶಿನ, ಉಪ್ಪು, ಗಂಜಲದಿಂದ ಶುದ್ಧ ಮಾಡಿ. ದೇವ್ರ ಫೋಟೋನೂ ಅಷ್ಟೇ, ಸ್ವಲ್ಪ ಅರಿಶಿನ, ಗಂಜಲ, ಉಪ್ಪು, ದೇವ್ರ ತೀರ್ಥನ ಹಾಕ್ಕೊಂಡು ದೇವ್ರ ಫೋಟೋಗಳನ್ನು, ದೇವ್ರ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ಸಾಧ್ಯ ಆದಷ್ಟು ಪ್ರಯತ್ನ ಪಡಿ ಅಷ್ಟೇ. ಅಷ್ಟು ಮಾತ್ರ ನಾನು ಹೇಳಬಲ್ಲೆ. ಯಾಕೆಂದರೆ ತುಂಬ ಕಷ್ಟ ಇದೆ. ಮೊದಲು ರೀತಿ ನೀವು ಕೂತ್ಕೊಂಡು ಪೂಜೆ ಮಾಡೋದು ತುಂಬ ಅಂದರೆ ತುಂಬ ಕಷ್ಟ ಇದೆ. ಒಂದು ಪ್ರಯತ್ನ ಮಾಡಿ ಒಂದು 6-7 ತಿಂಗಳಾದಮೇಲೆ ನೀವು ಪೂಜೆ ಮಾಡ್ಬೋದು. ಸತತ ಪ್ರಯತ್ನಗಳಿಂದ ಮಾತ್ರ ಅದು ಫಲ ಸಾಧ್ಯ. ತಕ್ಷಣಕ್ಕೆ ನಾನು ಪೂಜೆ ಕೂರ್ತೀನಿ, ನೀವು ಹೇಳ್ದಂಗೆ ಫೋಟೋ ಎಲ್ಲ ಅರಿಶಿನದಿಂದ ಒರೆಸ್ದೆ, ಅರಿಶಿನ ಗಂಜಲದಿಂದೆಲ್ಲ ಎಲ್ಲ ಹಾಕ್ಕೊಂಡು ಎಲ್ಲನೂ ಒರೆಸಿದ್ದೀನಿ. ನನಗೆ ಇನ್ನೂ ಪೂಜೆ ಕೂರೋಕ್ಕಾಗ್ತಿಲ್ಲ ಅಂತ ನೀವು ಕಮೆಂಟ್ ಮಾಡಬೇಡಿ. ಯಾಕೆಂದರೆ ನೀವು ಪೂಜೆ ಕೂರಬೇಕು, ಸತತ ಪ್ರಯತ್ನಗಳು. ಪೂಜೆ ಕೂರ್ತೀರಾ, ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ, ತುಂಬ ಹಿಂಸೆ ಆಗುತ್ತೆ. ಅದೇ ನೀವು ಏನೋ ಪ್ರಾಬ್ಲಮ್ ಆಗುತ್ತೆ, ಪರ್ಸ್ನಲ್ ಪ್ರಾಬ್ಲಮ್ ಆಗುತ್ತೆ ಅಂತೀರಲ್ಲ, ಆ ಥರ ಎಲ್ಲ ಆಗುತ್ತೆ. ಸತತ ಪ್ರಯತ್ನ ಮಾಡಿ, ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ನೋಡಿ. ಏನು ನಿಮಗೆ ಪ್ರಾಬ್ಲಮ್ ಬರ್ತಾ ಇದೆ ಅದನ್ನು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳೋಕೆ ನೋಡಿ. ಖಂಡಿತ ಫಲ ಸಿಗುತ್ತೆ ಅಂತ ಮಾತ್ರ ಹೇಳ್ತೀನಿ. ಆದರೆ ಅದನ್ನು ಹಾಗೇ ಬಿಟ್ಟೇ ಬಿಡಬೇಕಾಗುತ್ತೆ. ಇಲ್ಲ ಅಂದರೆ ಖಂಡಿತ ಪ್ರಯತ್ನ ಪಡಿ, ಆಯಿತಾ? ಖಂಡಿತ ಸಕ್ಸಸ್ ಅಂತೂ ಖಂಡಿತ ಕಾಣ್ತೀರಾ. ಆದರೆ ಎಮರ್ಜೆನ್ಸಿಗಂತೂ ಖಂಡಿತ ಆಗಲ್ಲ. ಖಂಡಿತ ಒಂದು 6 ತಿಂಗಳು 7 ತಿಂಗಳಂತೂ ಪ್ರಯತ್ನ ಪಡ್ತಾ ಇದ್ದರೆ ಪ್ರತಿದಿನವೂ 6 ತಿಂಗಳು 7 ತಿಂಗಳಿಗೆ ನಿಮಗೆ ಖಂಡಿತ ಸಕ್ಸಸ್ ಸಿಗುತ್ತೆ ಅಂತ ಹೇಳ್ತೀನಿ. ಏನೇನು ಬೇಕು ನಿಮಗೆ, ಪ್ರಾಬ್ಲಮ್ಗಳು ಏನಿದೆಯೋ ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ಹುಡುಕೊಳ್ತಾ ಹೋಗಿ. ಹೌದು, ಕೆಲವರಿಗೆ ಪೂಜೆ ಮಾಡೋಕೆ ಕೂತ್ಕೊಂಡಾಗ ಯೂರಿನ್ ಪಾಸ್ ಮಾಡೋಂಗಾಗುತ್ತೆ, ಕೆಲವರಿಗೆ ಹೊಟ್ಟೆ ತುಳಿಸುತ್ತೆ, ಕೆಲವರಿಗೆ ಬಾತ್ರೂಮ್ಗೆ ಹೋಗಬೇಕು, ನಾನು ಟಾಯ್ಲೆಟ್ಗೆ ಹೋಗಬೇಕು ಅಂತ ಅನಿಸುತ್ತೆ, ಇನ್ನು ಕೆಲವರಿಗೆ ತಲೆ ಸುತ್ತದಂಗಾಗುತ್ತೆ, ಇನ್ನು ಕೆಲವರಿಗೆ ಮನಸ್ಸೇ ಅಲ್ಲೋಲ ಕಲ್ಲೋಲ. ಬಾಯಲ್ಲಿ ಏನೋ ಒಂದು ಮಂತ್ರ ಬರ್ತಾ ಇರುತ್ತೆ, ಮನಸ್ಸಲ್ಲೇ ಏನೋ ಒಂದು ರೀತಿ ಫಿಲಮ್ಗಳ ಥರ ಮುಂದೆ ಪಟಗಳು ಬರುತ್ತೆ. ಯಾವುದೋ ಫಿಲಮ್ಗಳದ್ದು, ಯಾರೋ ಮಾತಾಡಿರೋದು, ಯಾವುದೋ ಪುಸ್ತಕದಲ್ಲಿ ನೋಡಿರೋದು, ಯಾವುದೋ ಮೊಬೈಲ್ ನೋಡಿರೋದು, ಅದೆಲ್ಲ ಕಣ್ಮುಂದೆ ಬಂದಂಗೆ ಆಗ್ತಾ ಇರುತ್ತೆ. ಬಾಯಲ್ಲಿ ಮಾತ್ರ ಮಂತ್ರ ಹೇಳ್ತಾ ಇರ್ತೀವಿ, ಮನಸ್ಸಲ್ಲಿ ಆ ಥರ ಬರ್ತಾ ಇರುತ್ತೆ. ಅದು ಯಾವುದೇ ದೇವ್ರಿಗೂ ಸಹ ಕೇಳಿಸಲ್ಲ ನಿಮ್ಮ ಕೂಗು. ನೀವೆಷ್ಟೇ ಬಾಯಲ್ಲಿ ಮಂತ್ರ ಹೇಳಿದ್ರೂ ಕೇಳಿಸಲ್ಲ. ಬಾಯಲ್ಲಿರೋದು ಮನಸ್ಸಲ್ಲಿರಬೇಕು, ಮನಸ್ಸಲ್ಲಿರೋದು ತಲೆಯಲ್ಲಿರಬೇಕು. ಇದಿಷ್ಟಿದ್ರೆ ಮಾತ್ರ ದೇವರಿಗೆ ಬೇಗನೆ ಮುಟ್ಟುತ್ತೆ ಅಂತ ಹೇಳ್ತೀನಿ. ಇಷ್ಟನ್ನು ಕಂಟ್ರೋಲ್ ಮಾಡಿಕೊಂಡು ಪೂಜೆ ಮಾಡೋದಿದೆಯಲ್ಲ, ತುಂಬಾ ಕಷ್ಟ. ಎಲ್ಲ ಸರಿಯಾಗಿತ್ತು ಅಂದರೆ, ಇಲ್ಲ ಮನೆಗೆ ಯಾರೋ ಬಂದು ಬಾಗಿಲು ಬಡಿತಾರೆ, ಇಲ್ಲಾಂದರೆ ಯಾವ್ದಾರೋ ಒಂದು ಫೋನ್ ರಿಂಗ್ ಆಗಿ ನಾವು ಮಾಡೋ ಪೂಜೆನೂ ಸಹ ತುಂಬ ಭಿನ್ನಗಳು ಉಂಟಾಗುತ್ತೆ. ಅಂದರೆ ಒಂದು ರೀತಿ ಮಧ್ಯದಲ್ಲಿ ಅಡೆತಡೆಗಳು ಉಂಟಾಗುತ್ತೆ. ಇದನ್ನೆಲ್ಲ ಮೀರಿ ನೀವು ಹೋಗಬೇಕು ಅಂತಂದರೆ ಪ್ರಯತ್ನದ ಮೇಲೆ ಪ್ರಯತ್ನ. ಯಾರೇ ಬಂದ್ರೂ ದೇವ್ರ ಮನೆ ಮಾತ್ರ ದಯವಿಟ್ಟು ತೋರಿಸ್ಬೇಡಿ ಅಮ್ಮ, ತೋರಿಸ್ಬೇಡಿ. ಯಾರೇ ಆದರೂ ಅಷ್ಟೇ, ನಿಮ್ಮ ಮನೆ ಬೀರು ಆಗಿರ್ಬೋದು, ನಿಮ್ಮ ಮನೆ ಒಡವೆಗಳಾಗಿರ್ಬೋದು, ನಿಮ್ಮ ಮನೆ ದೇವ್ರ ಮನೆಯಲ್ಲಿ ಮಾಡಿರೋ ಶೃಂಗಾರ ಬಂಗಾರಗಳಾಗಿರ್ಬೋದು, ಖಂಡಿತ ತೋರ್ಸೋಕೆ ಹೋಗ್ಬೇಡಿ. ವರಮಹಾಲಕ್ಷ್ಮಿಗೆ ಎಷ್ಟು ಶೃಂಗಾರ ಮಾಡ್ತೀರೋ ಮಾಡ್ಕೊಳ್ಳಿ. ಆದರೆ ಬೇರೆಯವರ ಬಂದು ದೃಷ್ಟಿ ಹಾಕಿದ್ರೆ ಮಾತ್ರ ಮುಂದಿನ ವರ್ಷದೊಳಗಡೆ ಏನಾದರೂ ತೊಂದರೆಗಳಾಗ್ಬಿಡುತ್ತೆ. ಏನು ತೊಂದರೆಗಳು ಅಂತಂದರೆ ದೊಡ್ಡ ಗಂಡಾಂತರಗಳೇ ಬಂದುಬಿಡ್ಬೋದು, ಹಾಸ್ಪಿಟ್ಲ್ ಸೇರೋ ಸ್ಥಿತಿಗಳು ಬಂದುಬಿಡ್ಬೋದು, ಕಣ್ಣೀರಿಡೋವಂಥ ಸ್ಥಿತಿಗಳು ಬಂದುಬಿಡ್ಬೋದು. ಈ ಥರ ಆಗುತ್ತೆ. ಮನುಷ್ಯರ ಮನಸ್ಸು, ಕಣ್ಣು ಇದೆಯಲ್ಲ, ಯಾವ ಮಾಟ ಮಂತ್ರಕ್ಕಿಂತನೂ ಕಡಿಮೆ ಇಲ್ಲ. ಕಣ್ಣು ಒಂದು ರೀತಿ ಅರ್ಥ ಹೇಳಿದ್ರೆ ಮನಸ್ಸಲ್ಲಿ 108 ಅರ್ಥಗಳನ್ನು ತುಂಬಿಕೊಂಡು ನೋಡಿರ್ತಾರೆ ಅದನ್ನು. ಹಾಗಾಗಿ ದಯವಿಟ್ಟು ಏನನ್ನೂ ತೋರ್ಸೋಕೆ ಹೋಗಬೇಡಿ. ನಿಮ್ಮ ಹತ್ರ ಹೇಳೋದೇನು, ದೇವ್ರ ಹತ್ರ ಹೇಳ್ಕೊಳ್ಳಿ, ದೇವರು ತೋರಿಸ್ಕೊಳ್ಳಿ. ಅಪ್ಪ ನೀನು ಒಡವೆ ತಂದು ಕೊಟ್ಟಿದ್ಯಾ, ಥ್ಯಾಂಕ್ ಯು. ಅಪ್ಪ ತಂದೆ ನಾನು ಸೀರೆ ತೊಗೊಂಡಿದ್ದೀನಿ, ಥ್ಯಾಂಕ್ ಯು ಅಂತ ಹೇಳ್ಕೊಳ್ಳಿ. ಫ್ರೆಂಡ್ಗಳ ಹತ್ರ,
ಫ್ರೆಂಡ್ಗಳಾದ್ರೇನು, ಹೊರಗಡೆಯವರಾದ್ರೇನು, ಸಂಬಂಧಿಕರಾದ್ರೇನು ಹೊಟ್ಟೆ ಕಿಚ್ಚಂತೂ ಇದ್ದೇ ಇರುತ್ತಲ್ವ. ಹಾಗಾಗಿ ಯಾರಿಗೂ ತೋರ್ಸಕ್ಕೆ ಹೋಗಬೇಡಿ. ಬನ್ನಿ, ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಮಾಡ್ತೀವಿ. ಕಳಸನ ನಾವು ಹೆಂಗೆ ಕದಲಿಸೋದು, ಯಾವ ರೀತಿ ಕದಲಿಸೋದು ಅದ್ರ ಬಗ್ಗೆನೂ ಮಾತಾಡ್ಬಿಡ್ತೀನಿ. ವರಮಹಾಲಕ್ಷ್ಮಿಗೆ 5 ಅಥವಾ 9 ಎಳೆ, 5 ಎಳೆ ಹಾಕಿ, ಗೆಜ್ಜಸ್ತ್ರನ 5 ಎಳೆ ಹಾಕಿ ತುಂಬಾ ಒಳ್ಳೆಯದು. ಮೊದಲನೇದಾಗಿ ಮನೆ ದೇವರ ಪೂಜೆ, ಫಸ್ಟು ಗಣೇಶನ ಪೂಜೆ ಮಾಡಿ. ಗಣೇಶನಿಗೆ ಸಗಣಿ ಇಟ್ಟು ವಿಳ್ಯದೆಲೆ ಮೇಲೆ ಇಟ್ಟು ಅದಕ್ಕೆ ಅಕ್ಷತೆ ಕಾಳು, ಅರಿಶಿನ ಕುಂಕುಮ, ಹೂವು, ಗರಿಕೆ ಎಲ್ಲ ಇಟ್ಟು ಪೂಜೆ ಮಾಡಿ. ಅದಾದ ಮೇಲೆ ಮನೆ ದೇವರ ಪೂಜೆ ಮಾಡಿ. ಮನೆ ದೇವರ ಪೂಜೆ ಮಾಡಿ ಅವ್ರ ಪರ್ಮಿಷನ್ ತೊಗೊಂಡು ಆಮೇಲೆ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಕ್ಕಂಥದ್ದು. ಡೈರೆಕ್ಟಾಗಿ ವರಮಹಾಲಕ್ಷ್ಮಿ ಪೂಜೆಯನ್ನು ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಹಾಗೆಯೇ ನಾನು ಆಗಲೇ ಹೇಳ್ತಾ ಇದ್ನಲ್ಲ, ಪ್ರತಿಯೊಂದು ಪೂಜೆ ಪುನಸ್ಕಾರ ಎಲ್ಲ ಮುಗಿದ್ಮೇಲೆ ಅದರ ಮಾರನೇ ದಿವಸ ರಾತ್ರಿ ಕದಲಿಸಿರ್ತೀರ ಕಳಸನ. ಬೆಳಗ್ಗೆ ಎದ್ದು ಫಸ್ಟು ಸ್ನಾನ ಮಾಡಿ. ಸ್ನಾನ ಮಾಡಾದ್ಮೇಲೆ ಇಡೀ ಮನೆ ಕಸ ಗುಡಿಸ್ಕೊಂಡು ಒರೆಸ್ಕೊಳ್ಳಿ. ಬೇಗನೆ ಎದ್ದೇಳಿ ಅವತ್ತು, ಆಯಿತಾ. ಬೇಗ ಎದ್ದು ಮನೆ ಕಸ ಗುಡಿಸಿ ಒರೆಸ್ಕೊಳ್ಳಿ. ಒರೆಸ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ. ದೀಪ ಹಚ್ಚಾದ್ಮೇಲೆ ಒಂದು ಸ್ವಲ್ಪ ನೈವೇದ್ಯಕ್ಕೆ ಏನಾದರೂ ಮಾಡ್ಕೊಳ್ಳಿ. ಏನೂ ಇಲ್ಲ ಅಂತಂದರೆ ಕೊಬ್ಬರಿ ಸಕ್ಕರೆ ಎರಡನ್ನೂ ತುರಿದು, ಕೊಬ್ಬರಿ ಸಕ್ಕರೆ ಮತ್ತು ಅದಕ್ಕೊಂದು ಸ್ವಲ್ಪ ಏಲಕ್ಕಿ ಪೌಡ್ರನ್ನ ಹಾಕಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಬಿಟ್ಟು, ಧೂಪ ದೀಪ ಎಲ್ಲ ಹಚ್ಬಿಟ್ಟು ನೈವೇದ್ಯ ಇಟ್ಬಿಟ್ಟು, ಅಮ್ಮ ಇವತ್ತು ನೀನನ್ನು ತೊಗೊಂಡೋಗಿ ಕದಲಿಸಿ ಹೊರಗಡೆ ಅದನ್ನು ವಿಸರ್ಜಿಸ್ತಾ ಇದ್ದೀನಿ ನಿನ್ನ ಕಳಸನ. ನಮ್ಮ ಮನೆಗೆ ಒಳ್ಳೇದು ಮಾಡು ತಾಯಿ. ನಾನು ಅಂದ್ಕೊಂಡಿರೋದನ್ನೆಲ್ಲ ಗುರಿ ಮುಟ್ಟೋ ಹಾಗೆ ಮಾಡು, ಸಾಧನೆ ಮಾಡೋ ಹಾಗೆ ಮಾಡು, ನಾನು ಅಂದ್ಕೊಂಡಿರೋ ಕೆಲಸಗಳೆಲ್ಲ ಆಗಲಿ ಅಂತ ಹೇಳ್ಕೊಂಡು ಪೂಜೆ ಎಲ್ಲ ಮಾಡಾದಮೇಲೆ ಒಂದೊಂದೇ ತೆಗೀರಿ. ಗೆಜ್ಜಸ್ತ್ರವನ್ನು ತೆಗೆದು ಒಂದು ಸೈಡಲ್ಲಿ ಇಡಿ, ಹೂವನ್ನು ತೆಗೆದು ಒಂದು ಕಡೆ, ವಿಳ್ಯದೆಲೆ ತೆಗೆದು ಒಂದು ಕಡೆ, ಮತ್ತು ನೀವೇನೇನು ಒಡವೆಗಳೆಲ್ಲ ಹಾಕಿದ್ದೀರಲ್ಲ ಎಲ್ಲನೂ ತೆಗೆದು ಒಂದು ಸೈಡಲ್ಲಿ, ಎಲ್ಲನೂ ಪ್ರತ್ಯೇಕವಾಗಿ ಒಂದು ಕಡೆ ಸೈಡಲ್ಲಿ ಇಟ್ಟು, ಅಕ್ಕಿಯನ್ನು ಇಟ್ಟಿರ್ತೀರಲ್ಲ ತಟ್ಟೆನಲ್ಲಿ, ಅದನ್ನು ಸಪ್ರೇಟಾಗಿ ಒಂದು ಕಡೆ ಇಟ್ಕೊಳ್ಳಿ. ಅದಾದ ಮೇಲೆ ಕ್ಲೀನಾಗಿ ಏನು ನಾವು ಪೂಜೆ ಮಾಡಿರೋ ಜಾಗವನ್ನು ಒದ್ದೆ ಇಲ್ದಿರೋ ಅಂತಹ ಬಟ್ಟೆನಲ್ಲಿ ಒರೆಸ್ಕೊಳ್ಳಿ. ಫಸ್ಟು ಎಲ್ಲನೂ ಒರೆಸ್ಕೊಂಡು ಒಂದು ತಟ್ಟೆಗೆ, ಅದರಲ್ಲಿ ಅಕ್ಷತೆ ಕಾಳು, ಹೂವು ಎಲ್ಲ ಇರುತ್ತೆ, ಅದನ್ನೆಲ್ಲನೂ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ. ಎತ್ತಿಟ್ಕೊಂಡು ಹೂವನ್ನು ಮೊದಲನೇದಾಗಿ ಅಮ್ಮನಿಗೆ ಮುಡಿಸಿರೋ ಹೂವನ್ನು ನಾವು ಮುಡ್ಕೋಬೇಕಾಗುತ್ತೆ. ಮನೆ ಮಂದಿಗೆಲ್ಲ ಹೂವನ್ನು ಕೊಡಿ. ಏನಾದರೂ ಉಳಿದಿತ್ತು ಅಂತಂದರೆ ಬಾಗಿಲಿಗೆ ತಗೊಂಡೋಗಿ ಹೂವನ್ನು ಹಾಕಿ, ಇಲ್ಲ ದೇವ್ರ ಮನೆ ಬಾಗಿಲಿಗೆ ಹಾಕಿ, ತುಂಬ ಒಳ್ಳೆಯದು, ಆಯಿತಾ. ವಿಳ್ಯದೆಲೆನ ನೀವು ಉಪಯೋಗಿಸ್ಕೋಬೇಕು. ಗೆಜ್ಜೆ ವಸ್ತ್ರವನ್ನು ತೊಗೊಂಡೋಗ್ಬಿಟ್ಟು ತುಳಸಿ ಕಟ್ಟೆಗೋ ಇಲ್ಲ ಪಕ್ಕದಲ್ಲಿ ಏನಾದರೂ ನಿಮ್ಮ ಮನೆ ಜಾಗ ಇದೆ, ಪಾಟ್ ಇದೆ ಅಂದರೆ ಪಾಟ್ ಒಳಗಡೆ ಹಾಕಿ. ಹಾಗೆಯೇ ಅಕ್ಷತೆ ಕಾಳು ಅಷ್ಟೇ ಪಾಟ್ ಒಳಗಡೆ ಹಾಕಿ. ಯಾವುದೇ ಕಾರಣಕ್ಕೂ ಅಲ್ಲಿ ಇಲ್ಲಿ ಎಸೆಯಕ್ಕೆ ಹೋಗಬೇಡಿ. ದೇವರಿಗೆ ನೀವು ಇದು ಕಟ್ಟಿರ್ತೀರಲ್ವ, ಅಮ್ಮನಿಗೆ ನೀವು ತಾಳಿಯಿಂದ ಅಂದ್ಬಿಟ್ಟು ಅರ್ಶಿನ ಕೊನೆ ಕಟ್ಟಿರ್ತೀರಲ್ವ, ಅದನ್ನು ದಯವಿಟ್ಟು ತೆಗೆದು ಇಟ್ಕೊಳ್ಳಿ, ಬಿಸಾಕಕ್ಕೆ ಹೋಗಬೇಡಿ. ಮುಂದಿನ ವರ್ಷದವರೆಗೂ ಅದು ಹಾಗೇ ಇರಲಿ. ಇಲ್ಲ ಅಂದರೆ ನಿಮ್ಮ ಮನೇಲಿ ಏನಾದರೂ ಲಕ್ಷ್ಮಿ ಫೋಟೋ ಇದ್ದರೆ ಆ ಫೋಟೋಗೆ ಹಾಕಿ. ಇಲ್ಲ ಅಂದರೆ ದಯವಿಟ್ಟು ಅದನ್ನು ತೆಗೆದು, ನೀವು ಹೇಳ್ತೀನಿ ಅದನ್ನು ಏನು ಮಾಡಬೇಕು ಅಂತಲೂ ಹೇಳ್ತೀನಿ. ಇದೆಲ್ಲ ಆದಮೇಲೆ ಚೊಂಬಲ್ಲಿರೋ ನೀರನ್ನು ತಗೊಂಡು ಇಡೀ ಮನೆಗೆ ಪ್ರೋಕ್ಷಣೆ ಮಾಡ್ಕೊಂಡು ಬನ್ನಿ. ನಿಮ್ಮ ಮನೇಲಿರೋ ಬೀರಿಗೂ ಸಹ, ಗಾಡ್ರೇಜ್ ಬೀರು, ನೀವೇನೇನು ದುಡ್ಡು ಕಾಸು ಒಡವೆ ಎಲ್ಲ ಇಟ್ಟಿದ್ದೀರಲ್ಲ ಅದಕ್ಕೂ ಸಹ ಯಾವುದೇ ಕಾರಣಕ್ಕೂ ಬಿಡಬೇಡಿ. ಅದಕ್ಕೆಲ್ಲನೂ ಪ್ರೋಕ್ಷಣೆ ಆ ಒಂದು ತೀರ್ಥವನ್ನು, ಒಂದು ಅರಳು ಹೂವನ್ನು ಅದರೊಳಗಡೆ ಹಾಕೊಳ್ಳಿ. ಚೊಂಬೊಳಗಡೆ ಹಾಕ್ಕೊಂಡು ಎರ್ಚ್ಕೊಳ್ತಾ ಬನ್ನಿ. ಗೋಡೆಗೆಲ್ಲ ಎರ್ಚ್ಕೊಳ್ತಾ ಬನ್ನಿ. ಇಡೀ ಬಾಡಿಗೆ ಮನೆಯಲ್ಲಿ ಸ್ವಂತ ಮನೆಯಲ್ಲಿ ಇದು ಎರ್ಚ್ಕೊಳ್ತಾ ಬನ್ನಿ. ಸ್ನಾನದ ಮನೆ, ಟಾಯ್ಲೆಟು, ಬಾತ್ರೂಮ್ ಇವೆರಡಕ್ಕೆ ಬಿಟ್ಟು ಮಿಕ್ಕಿದ ಕಡೆ ಎಲ್ಲ ಎರ್ಚ್ಕೊಳ್ತಾ ಬನ್ನಿ. ಎರ್ಚ್ಕೊಂಡಾದಮೇಲೆ ನೀವು ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ, ಆಯಿತಾ. ಏನಾದ್ರೂ ನೀವು ಸ್ನಾನ ಮಾಡ್ತಾ ಇದ್ದೀರಾ ಅಂದರೆ ಬಕೆಟ್ ಒಳಗಡೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಆಮೇಲೆ ಅಡುಗೆ ಬಳಸ್ತೀವಲ್ಲ, ಹಂಡೆ ನೀರು, ಹಂಡೆಲೋ ಪಾತ್ರೆಲೋ ಚೊಂಬಲೋ ಎಲ್ಲೋ ನೀರು ಇಟ್ಕೊಂಡಿರ್ತೀರಲ್ಲ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ. ಉಳಿದಿರೋ ನೀರನ್ನು ನೀವು ತುಳಸಿ ಕಟ್ಟೆಗೆ ಹಾಕಬೇಡಿ, ಒಂದು ತೆಂಗಿನ ಮರದ ಬಡ್ಡೆಗೋ ಇಲ್ಲ ಬಾವಿ ಒಳಗಡೆ ಹಾಕಬೇಡಿ. ಸೈಡಲ್ಲಿ ಮಣ್ಣಿರುತ್ತಲ್ವ, ಇಲ್ಲಾಂದರೆ ಪಾಟ್ ಒಳಗಡೆ ಮಣ್ಣಿರುತ್ತಲ್ವ ಅದರೊಳಗಡೆ ಹಾಕ್ಬಿಡಿ. ಖಾಲಿ ಜಾಗ ಎಲ್ಲಿದ್ರೂ ಸರಿಯೇ, ಯಾರೂ ತಿರುಗಾಡದೇ ಇರೋ ದಾರಿಗೆ ಹಾಕಿ. ಹಾಕಾದ್ಮೇಲೆ ನೀವೇನು ಮಾಡಬೇಕು, ಮನೆ ಒಳಗಡೆ ಬರಬೇಕಾದ್ರೆ ಯಾವುದೇ ಕಾರಣಕ್ಕೂ ಖಾಲಿ ಚೊಂಬನ್ನು ತಗೊಂಬರಬೇಡಿ. ನೀಟಾಗಿ ಚೊಂಬನ್ನು ಅಲ್ಲೇ ಬೀದಿನಲ್ಲಿ ಬೋರ್ವೆಲ್ ಇರುತ್ತೋ, ತೊಂಬೆನಲ್ಲಿ ಇರುತ್ತೋ, ಇಲ್ಲೋ ನಿಮ್ಮ ಮನೆಯಿಂದ ಹೊರಗಡೆ ಸಪ್ರೇಟ್ನಲ್ಲಿ ಇಟ್ಕೊಂಡಿದ್ರೆ ಅದನ್ನು ನೀರು ಕ್ಲೀನಾಗಿ ತೊಳೆದ್ಬಿಟ್ಟು ಚೊಂಬನ್ನು, ಸೋಪು ಏನೂ ಹಾಕೋದು ಬೇಡ, ಹಾಗೆ ತೊಳೀರಿ. ತೊಳೆದಾದ್ಮೇಲೆ ಅದು ಚೊಂಬಲ್ಲಿ ನೀರು ಇಟ್ಕೊಂಡು ಬಂದು ನೀವು ಯಾವ ಜಾಗದಲ್ಲಿ ಕಳಸವನ್ನು ಇಟ್ಟಿದ್ರಿ ಅದೇ ಜಾಗದಲ್ಲಿ ಕಳಸ ಇಡಿ, ಆಯ್ತಲ್ವ. ಹಲಗೆ ಎಲ್ಲ ತೆಗೆದುಬಿಡಬೇಕು, ಅಕ್ಷತೆ ಕಳೆಲ್ಲ ತೆಗಿಬೇಕು. ಬರೀ ಇದರಲ್ಲಿ ನೀವು ಯಾವ ಜಾಗದಲ್ಲಿ ಕಳಸ ಇಟ್ಟಿದ್ರಲ್ಲ ಅಲ್ಲಿ ದೇವ್ರ ಫೋಟೋದ ಮುಂದೆ ಇಟ್ಬಿಡಿ. ಇಟ್ಬಿಟ್ಟು ವಿಳ್ಯದೆಲೆನ ಊಟಕ್ಕೆ ಬಳಸ್ಕೊಳ್ಳಿ. ಅಕ್ಕಿನ, ಪೊಂಗಲ್ಲು, ರೈಸು ಏನು ಬೇಕಾದರೂ ಮಾಡಿ. ನಾನ್ ವೆಜ್ ಮಾತ್ರ ಯೂಸ್ ಮಾಡಬೇಡಿ. ತೆಂಗಿನಕಾಯಿನೂ ಅಷ್ಟೇ ಒಬ್ಬಟ್ಟು ಮಾಡ್ಕೊಳ್ಳಿ. ಸಿಹಿ ಅಡುಗೆಗೆ ಏನು ಬೇಕಾದ್ರೂ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ನಾನ್ ವೆಜ್ ಮಾತ್ರ ಯೂಸ್ ಮಾಡಬೇಡಿ ಅಂತಲೇ ಹೇಳ್ತೀನಿ. ಅರ್ಥ ಆಯ್ತಲ್ವ. ನೀವು ಅದರೊಳಗೆ ಯೂಸ್ ಮಾಡಿರೋ ದುಡ್ಡಾಗಿರ್ಬೋದು, ಕಾಸಾಗಿರ್ಬೋದು,
ಕಂಕಣ ಆಗಿರ್ಬೋದು, ಅಂದರೆ ನಾವು ಅಮ್ಮನಿಗೆ ತಾಳಿ ಅಂತ ಕಟ್ಟಿರ್ತೀವಲ್ಲ ಅರ್ಶಿನ ಕೊನೆ ಅದಾಗಿರ್ಬೋದು, ಅದೆಲ್ಲವನ್ನು ತೆಗೆದುಕೊಂಡು ಒಂದು ಸಪ್ರೇಟಾಗಿ ಇಟ್ಕೊಂಡಿರಿ. ಇಟ್ಕೊಂಡು ಅಮ್ಮನಿಗೆ ಇಡ್ತಕ್ಕಂತಹ ಒಂದು ಒಡವೆ ಆಗಿರ್ಬೋದು ಎಲ್ಲವನ್ನು ಸಪ್ರೇಟಾಗಿ ಎಲ್ಲನೂ ಒರೆಸಿ ನೀಟಾಗಿ ಎಲ್ಲ ತೆಗೆದಿಟ್ಕೊಂಡು, ಅದಾದಮೇಲೆ ನೀರನ್ನು ಇಟ್ಟಿರ್ತೀವಲ್ವ ಅದ್ರ ಮಾರನೇ ದಿವಸ, ಇವತ್ತು ನೀರು ಚೊಂಬಲ್ಲಿ ತಂದಿಟ್ಟಿರ್ತೀವಿ, ನೀರೆಲ್ಲನೂ ವಿಸರ್ಜಿಸಿದ್ಮೇಲೆ ಸಪ್ರೇಟ್ ನೀರು ತಂದಿಟ್ಟಿರ್ತೀವಿ. ತಿರ್ಗಾ ಅದ್ರ ಮಾರನೇ ದಿನ ನಾವು ಆ ನೀರನ್ನು ಎಲ್ಲರೂ ಅದನ್ನು ವಿಸರ್ಜಿಸ್ಬೋದು. ಅದನ್ನೆಲ್ಲ ತೊಗೊಂಡೋಗಿ ನೀವು ಸ್ನಾನ ಮನೆಗೆ ಹಾಕೋತೀರ, ಅಡುಗೆಗೆ ಬಳಸ್ತೀರ, ಇಲ್ಲ ಹೂವಿನ ಗಿಡಗೆ ಹಾಕ್ತೀರ, ಅದು ನಿಮಗೆ ಸೇರ್ಪಟ್ಟಿದ್ದು. ಅದಾದಮೇಲೆ ಚೊಂಬೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಅದ್ರ ಒಳಗಡೆ ದೇವ್ರಿಗೆ ಬಳಸಿರ್ತಕ್ಕಂತಹ ಕಾಯಿನ್ಗಳು, ಆಮೇಲೆ ಅರ್ಶಿನ ಕೊನೆ ಆಗಿರ್ಬೋದು, ಒಡವೆ, ಅದು ದೇವ್ರಿಗೆ ಅಂತ ಸಪ್ರೇಟಾಗಿ ಏನಾದರೂ ಇಟ್ಕೊಂಡಿರ್ತಿಲ್ವ ಅದನ್ನೆಲ್ಲನೂ ಅದರೊಳಗಡೆ ಹಾಕಿಡಿ. ಖಾಲಿ ಚೊಂಬು ಮಾತ್ರ ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗಬೇಡಿ, ಆಯ್ತಲ್ವಾ? ನೀವು ಒಂದನ್ನು ನೆನಪಿಟ್ಕೋಬೇಕು, ನಾವು ಬಳಸಿರ್ತಕ್ಕಂತಹ ಒಡವೆಯನ್ನು ದೇವಿಗೆ ಹಾಕಬೇಡಿ. ಬೀರು ಒಳಗಡೆ ಇಡ್ತಕ್ಕಂತಹ ಚೊಂಬು, ಈಗ ಬರೀ ಹಬ್ಬಕ್ಕೆ ಮಾತ್ರ ಬಳಸ್ತೀವಿ, ಮಿಕ್ಕ ಟೈಮಲ್ಲಿ ಬೀರು ಒಳಗಡೆ ಇಡ್ತೀವಿ ಅಂತಿರಲ್ಲ, ಆ ಚೊಂಬಲ್ಲಿ ಯಾವುದೇ ಕಾರಣಕ್ಕೂ ಖಾಲಿ ಚೊಂಬು ಇಡಬೇಡಿ. ನಾನು ಹೇಳಿದ್ನಲ್ಲ ಅದನ್ನೆಲ್ಲನೂ ಹಾಕಿಡಿ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ ಸ್ನೇಹಿತರೆ. ನಾನು ದೇವ್ರ ಪೂಜೆಗೂ ಅದೇ ಒಂದೇ ಚೊಂಬನ್ನು ಬೆಳೆಸ್ತೀನಿ. ಅದೇ ಚೊಂಬಲ್ಲಿ ವರಮಹಾಲಕ್ಷ್ಮಿ ಪೂಜೆನೂ ಮಾಡ್ತೀನಿ ಅಂದರೆ ಖಂಡಿತ ಸಲ್ಲೋದಿಲ್ಲ. ಮನೆ ದೇವ್ರಿಗೆ ಬೇರೆ ಕಳಸವನ್ನು ಇಟ್ಟಿರ್ತೀರ, ಡೈಲಿ ಪೂಜೆ ಮಾಡ್ತಿದ್ರೆ ಅದು ಸಪ್ರೇಟಾಗಿರಬೇಕು. ವರಮಹಾಲಕ್ಷ್ಮಿಗೆ ಅಂತಲೇ ಒಂದು ಸಪ್ರೇಟ್ ತಂದಿಟ್ಕೊಂಬಿಡಿ. ಹಾಗೆಯೇ ಸತ್ತವ್ರಿಗೆ ಕೆಟ್ಟವ್ರಿಗೆ ಅಂತ ಒಂದು ಎಡೆ ಇಡ್ತಾರೆ. ಏನು ಎಡೆ? ಇದು ಮಹಾಲಯ ಅಮಾವಾಸ್ಯೆಗೆ, ಆಮೇಲೆ ವರ್ಷುತಿಥಿಗೆ, ಆಮೇಲೆ ಈ ಉಪವಾಸದ ಹಬ್ಬಕ್ಕೆ, ಇವಕ್ಕೆಲ್ಲ ಸತ್ತವ್ರಿಗೆಲ್ಲ ಎಡೆ ಇಡ್ತಾರೆ. ಎಡೆ ಇಡಬೇಕಾದ್ರೆ ಸಪ್ರೇಟಾಗಿ ಅವ್ರಿಗೆ ಬೇರೆ ಚೊಂಬು ಇಟ್ಕೋಬೇಕಾಗುತ್ತೆ. ಸರ್ವೇ ಸಾಮಾನ್ಯ ನಮ್ಮ ಮನೆಗಳಲ್ಲಿ ಅವಾಗ 5-6 ಚೊಂಬುಗಳು ಇರ್ತಿದ್ವು. ದೇವರಿಗೆ ಅಂತ ಸಪ್ರೇಟಾಗಿ ಇಡ್ತಾಯಿದ್ರು, ಸತ್ತವ್ರಿಗೆ ಕೆಟ್ಟವ್ರಿಗೆ ಅಂತಲೇ ಸಪ್ರೇಟಾಗಿ ಇಡ್ತಾಯಿದ್ರು. ಸತ್ತವರು ಕೆಟ್ಟವರು ಬಳಸಿರೋದನ್ನು ದೇವ್ರಿಗೆ ಬಳಸ್ತಿರ್ಲಿಲ್ಲ. ಅರ್ಥ ಆಯ್ತಾ? ಇಷ್ಟೊಂದು ಮಾತ್ರ ನೀವು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಒಂದೇ ಚೊಂಬಲ್ಲಿ ಎಲ್ಲನೂ ಮಾಡಬಾರ್ದು ಅನ್ನೋ ಒಂದು ಪದ್ಧತಿ ಇದೆ. ದೇವ್ರ ಮನೆಯಲ್ಲಿ ಸತ್ತವ್ರಿಗೆ ಕೆಟ್ಟವ್ರ ಫೋಟೋ ಇಡಬಾರ್ದು. ಸತ್ತವ್ರಿಗೆ ದೇವ್ರ ಮನೆಯಲ್ಲಿ ಎಡೆ ಇಡೋದಿಲ್ಲ, ಸಪ್ರೇಟ್ ಅವ್ರಿಗೆ ಬೇರೆ ಅಂತ ಇಟ್ಟಿರ್ತೀವಲ್ಲ, ಅದೇ ರೀತಿಯಾಗಿ ನಾವು ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸಲ ಹೇಳ್ತೀನಿ, ನೀವೇನಾದರೂ ಆಷಾಢದಲ್ಲಿ ಕೆಲವರು ದುರ್ಗೆಯನ್ನು ಪೂಜಿಸ್ತಾರೆ, ಕೆಲವರು ಲಕ್ಷ್ಮೀ ದೇವಿಯನ್ನು ಪೂಜಿಸ್ತಾರೆ. ನೀವು ಯಾವ ದೇವರನ್ನು ಪೂಜಿಸ್ತಾ ಇದೆ ಅಂತ ನೀವು ಕಮೆಂಟ್ ಹಾಕಿಲ್ಲ, ಆದರೆ 4 ಶುಕ್ರವಾರವನ್ನು ಮಾಡ್ಕೊಂಡು ಬಂದಿದ್ದೀನಿ. ಈಗ ನಾನು ವರಮಹಾಲಕ್ಷ್ಮಿಗೆ ಅದೇ ಕಳಸವನ್ನು ಇಡ್ಬೋದಾ, ಮುಂದೆ ನಾನು ಅಮಾವಾಸ್ಯೆಗೂ ಕಳಸ ಪೂಜೆ ಮಾಡ್ಬೋದಾ ಅಂತ ಯೋಚನೆ ಹೇಳಿದ್ದೀರಾ. ನೀವೇನು 4 ಶುಕ್ರವಾರ ಇವೇನು ಶುಕ್ರವಾರ ಮಾಡ್ಕೊಂಡು ಬಂದಿದ್ದೀರಲ್ಲ, ಅದು ವರಮಹಾಲಕ್ಷ್ಮಿಗೂ ಇಡ್ಬೋದು, ಏನೂ ತೊಂದರೆ ಇಲ್ಲ. ಅಮಾವಾಸ್ಯೆಗೂ ಇಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ಮುಂದೆ ನೀವು ಕಳಸ ಇಡಬೇಕಾದ್ರೆ ಯೋಚನೆ ಮಾಡಬೇಕಾಗತ್ತೆ. ನಿಮಗೊಂದು ಒಳ್ಳೇದಾಗ್ಬೋದು, ಅಥವಾ ಸತ್ಯನಾರಾಯಣ ಪೂಜೆ ಮಾಡಬೇಕು ಅನ್ನೋ ಸಂದರ್ಭ ಬರ್ಬೋದು, ಇಲ್ಲ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆ ಕಾರ್ಯಗಳು ಆಗ್ಬೋದು. ಆವಾಗೇನಾದ್ರೂ ಕಳಸ ಇಡೋ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಆವಾಗ ಇದು ನೆನಪಲ್ಲಿ ಇಟ್ಕೊಂಡು ಪುರೋಹಿತರಿಗೆ ಹೇಳಿ, ಗುರುಗಳೇ ನಮ್ಮದು ಇದು 3ನೇ ಕಳಸ ಆಗುತ್ತೆ, ಇದನ್ನು ಈ ಥರ ಇಡಬೇಡಿ, ನವಧಾನ್ಯ ಅಥವಾ 5 ತರಹ ಡ್ರೈ ಫ್ರೂಟ್ಸ್ಗಳನ್ನ ಇಟ್ಟು ಕಳಸವನ್ನು ಪೂಜೆ ಮಾಡಿ ಅಂತ ಹೇಳಬೇಕಾಗುತ್ತೆ. ಅದಕ್ಕೆ ಹೇಳೋದು, ಹಿರೀಕರು ಯಾವತ್ತೂ ಹೇಳ್ತಾಯಿದ್ರು, ಮನೆ ದೇವರು ಬಿಟ್ಟು ಇನ್ಯಾವುದಕ್ಕೂ ಕಳಸ ಇಡೋದಕ್ಕೆ ಹೋಗಬೇಡಿ, ಸಮಯ ಸಂದರ್ಭ ಹೇಗಿರುತ್ತೋ ಗೊತ್ತಾಗೋದಿಲ್ಲ, ಇದರಿಂದ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸ್ನೇಹಿತರೆ, ನನಗೆ ಗೊತ್ತಿರೋಷ್ಟನ್ನು ನಾನು ಮಾಹಿತಿ ಕೊಟ್ಟಿದ್ದೀನಿ. ನಾನು ಮನೆಯಲ್ಲಿ ಅಮ್ಮನ್ನ ಕದಲಿಸಿದಾಗ ನಾನು ಇದೇ ಥರನೇ ಮಾಡೋದು. ಬೆಳಗ್ಗೆ 4 ಗಂಟೆಗೆ ಸ್ನಾನ ಮಾಡಿ, ಇಡೀ ಮನೆಯೆಲ್ಲ ಕಸ ಗುಡಿಸ್ಕೊಂಡು, ಒರೆಸ್ಕೊಂಡು, ಬಾಗಿಲು ಕಸ ಗುಡಿಸಿ ನೀರು ಹಾಕಿ, ಬಾಗಿಲು ಮುಂದೆ ದೀಪಗಳನ್ನು ಹಚ್ಚಿಟ್ಟು, ರಂಗೋಲಿ ಹಾಕಿ, ಫುಲ್ಲು ರಂಗೋಲಿ ಎಲ್ಲ ಹೂವೆಲ್ಲ ಇಟ್ಟು ದೀಪನ ಹಚ್ಚಿಟ್ಟು, ಮತ್ತೆ ಒಳಗಡೆ ದೇವ್ರ ಮನೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಳ್ತೀನಿ. ಏನೇನು ರೆಡಿ ಮಾಡ್ಕೊಳ್ತೀನಿ ಅಂದರೆ, ಏನೇನು ನಾವು ಇಟ್ಟಿದ್ದೀವೋ ಅದನ್ನೆಲ್ಲನೂ ಸಪ್ರೇಟಾಗಿ ಎಲ್ಲನೂ ತೆಗೆದು ಒಂದು ಕಡೆ ಸೈಡ್ಗೆ ಇಟ್ಟುಕೊಂಡು, ಇಡೀ ಮನೆಗೆ ಪ್ರೋಕ್ಷಣೆ ಮಾಡಿ, ನೈವೇದ್ಯಕ್ಕೂ ಸಹ ಆಗಲೇ ಮಾಡಿರ್ತೀನಿ. ಆ ಒಂದು ಕಲಸವನ್ನು ವಿಸರ್ಜಿಸೋದಕ್ಕೆ ಎತ್ತೋಕ್ಕೂ ಮುಂಚೆನೇ ನನ್ನ ತಾಯಿಗೆ ನೈವೇದ್ಯಕ್ಕೆ ಇಟ್ಬಿಟ್ಟು ಮುಂದಿನ ಕೆಲಸವನ್ನು ಮಾಡ್ಕೊಳ್ತೀನಿ. ನಂದು ಆಲ್ರೆಡಿ ನಾನು ಸ್ನಾನ ಆಗಿ ನಾನು ಕೆಲಸ ಮಾಡ್ತಾಯಿರ್ತೀನಿ. ಮಕ್ಕಳೆಲ್ಲ ಸ್ನಾನಕ್ಕೆ ಹೋಗ್ತಿರ್ತಾರಲ್ಲ, ಅವರಿಗೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ಕೊಡ್ತೀನಿ. ಆ ಒಂದು ಕಳಸದಲ್ಲಿರುವಂಥ ನೀರನ್ನು ನಾನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಸ್ನಾನಕ್ಕೆ ಹಾಕ್ಕೊಡ್ತೀನಿ. ಮನೆಯವ್ರಿಗಾಗಿರ್ಬೋದು, ಮಕ್ಳಿಗಾಗಿರ್ಬೋದು, ಎಲ್ಲರೂ ಸ್ನಾನಕ್ಕೂ ಸ್ವಲ್ಪ ಹಾಕ್ಕೊಡ್ತೀನಿ. ನಂದು ಸ್ನಾನ ಮಾಡಾಗಿರುತ್ತಲ್ಲ, ಅದಕ್ಕೆ ನಾನು ತಲೆಗೆ ಹಾಗೆ ಚಿಮ್ಕಿಸ್ಕೊಳ್ತೀನಿ. ಈ ರೀತಿಯಾಗಿ ನಾನು ಬಳಕೆನ ಮಾಡಿಕೊಂಡು ಉಳಿದಿರೋ ನೀರನ್ನು ಹೊರಗಡೆ ಹಾಕ್ತೀನಿ. ಇದನ್ನು ನನಗೆ ಮುಖ್ಯವಾಗಿ ನಾನು ನಂಬಿರ್ತಕ್ಕಂತಹ ಗುರುಗಳು ಹೇಳಿಕೊಟ್ಟಿರುವಂಥದ್ದು. ಅದ್ರ ಜೊತೆಗೆ ಇದೇ ಪದ್ಧತಿನಲ್ಲಿ ಸಂಪೂರ್ಣವಾಗಿ 99% ನಮ್ಮ ಮನೇಲೂ ಸಹ ಮಾಡ್ತಾಯಿದ್ರು. ಆಯ್ತಲ್ವ, ನಮ್ಮ ಮನೇಲೂ ಸಹ ಅದೇ ಥರ ಮಾಡ್ತಾಯಿದ್ರು. ನಾನು ಒಂದೇ ಒಂದು ತಪ್ಪು ಮಾಡ್ತಾ ಇದ್ದೇನೆಂದರೆ, ನಾನು ಇದನ್ನು ಯಾವುದು ಬೆಳ್ಳಿ ಚೊಂಬನ್ನು ನಾನು
ಆ, ಬರೀ ನಾನು ಕಳಸ ಪೂಜೋದಕ್ಕೆ ಮಾತ್ರ ನಾನು ಇಟ್ಕೊಳ್ತಾ ಇದ್ದೆ. ಆಮೇಲೆ ಹಾಗೆ ಬರೀ ಇಡ್ತಾ ಇದ್ದೆ. ಆಮೇಲೆ ಗುರುಗಳು ಹೇಳ್ಕೊಟ್ಟಿದ್ದಿಷ್ಟೇ, "ಚೊಂಬು ಒಳಗಡೆ ನೀನು ಇದನ್ನೆಲ್ಲ ಹಾಕಿಡು, ಮುಂದೆ ಒಳ್ಳೇದಾಗುತ್ತೆ" ಅಂತ. ಹೀಗಾಗಿ ಅದೇ ಥರನೇ ಮಾಡ್ತಾ ಇದ್ದೀನಿ. ಸುಮಾರು 13 ವರ್ಷದಿಂದ ಅವ್ರು ಹೇಳ್ಕೊಟ್ಟಂಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ಖಂಡಿತ ನನಗೆ ಯಾವುದೇ ರೀತಿ ತೊಂದರೆಗಳಾಗಿಲ್ಲ. ಎಲ್ಲದಕ್ಕೂ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಂದು ವಸ್ತುಗಳಿಗೂ ಥ್ಯಾಂಕ್ ಯು ಹೇಳ್ತೀನಿ. ಪೂಜೆ ಮಾಡ್ಬೇಕಾದ್ರೆ 108 ಭಿನ್ನಗಳು ಬರ್ಬೋದು, ಕರೆಂಟ್ ಹೋಗುತ್ತೆ, ನೀರಿಲ್ಲದಂಗೆ ಆಗುತ್ತೆ, ಮನೆಯಲ್ಲಿ ಕಿರಿಕಿರಿ ಆಗುತ್ತೆ, ಮಕ್ಳುಗಳು ತೊಂದರೆ ಕೊಡ್ತಾರೆ, ಅಥವಾ ವಯಸ್ಸಾಗಿರೋರಿದ್ರೆ ಅವರಿಂದನೂ ತೊಂದರೆಗಳಾಗ್ಬೋದು. ಇದು ಎಲ್ಲನೂ ಒಂದು ಅನುಭವ ಅಂತ ತಿಳ್ಕೊಳ್ಳಿ. ದೇವರು ನನ್ನ ಪರೀಕ್ಷೆ ಮಾಡ್ತಾ ಇರೋದು ಅಂತ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಿರೀಕರಿಗೆ ಬೈಬೇಡಿ, ಶಾಪ ಹಾಕಬೇಡಿ. ಮನಸ್ಸಲ್ಲಾದರೂ ಅಷ್ಟೇ, ಹೊರಗಡೆ ಬಾಯಿಂದ ಆದರೂ ಅಷ್ಟೇ ಬೈಯೋಕ್ಕೆ ಹೋಗಬೇಡಿ. ಪುಟ್ಟ ಮಕ್ಕಳಿಗೆ ಹೊಡಿಬೇಡಿ, ಕಣ್ಣೀರಿಡಿಸ್ಬೇಡಿ. ಪುಟ್ಟ ಮಕ್ಕಳಿಗೆ ಯಾವುದೇ ಕಾರಣಕ್ಕೂ ಬೈಯೋಕ್ಕೆ ಹೋಗಬೇಡಿ. ಗಂಡನಿಗೂ ಅಷ್ಟೇ. ಅವತ್ತೆಲ್ಲ ನೀವು ಎಷ್ಟು ಒಳ್ಳೆ ಮನಸ್ಸಿಂದ ಇರ್ತೀರೋ ಅಷ್ಟೂ ಒಳ್ಳೆಯದು ಅಂತ ಹೇಳ್ತೀನಿ. ಯಾವತ್ತೂ ಅವತ್ತು ನೆಮ್ಮದಿಯಾಗಿರ್ತಾರೋ ಇಡೀ ವರ್ಷ ನೀವು ನೆಮ್ಮದಿಯಾಗಿರೋಕ್ಕೆ ಸಾಧ್ಯ. ಅವತ್ತು ಲಕ್ಷ್ಮೀದೇವಿ ಖಂಡಿತ ಕರುಣೆ ಕೊಡ್ತಾಳೆ ಮನೆಯಲ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.